ನ್ಯಾಯಪರ. ದೊಡ್ಡಮ್ಮ ದೇವಿ ಜಾತ್ರಾ ಮಹೋತ್ಸವ ಬೇಡಿದವರನ್ನು ಈಡೇರಿಸುವ ದೊಡ್ಡಮ್ಮ ಅಮ್ಮನವರ ಮಹಿಮೆಗೆ ಭಕ್ತಾದಿಗಳ ಜನಸಾಗರ ಹರಿದು ಬಂದಿತ್ತು. ಪ್ರತಿ ವರ್ಷವೂ ವಿಶೇಷ ಜಾತ್ರಾ ಮಹೋತ್ಸವ ಮಂಚೇನಹಳ್ಳಿ ತಾಲೂಕು ಶಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಳಸ್ತಿಮನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ದೊಡ್ಡಮ್ಮ ದೇವಿ ಜಾತ್ರಾ ಮಹೋತ್ಸವ ಸುಮಾರು ವರ್ಷಗಳಿಂದಲೂ ವಿಜೃಂಭಣೆಯಿಂದ 7 ದಿನಗಳು ವಿಶೇಷ ಪೂಜೆ, ವಿಶೇಷ ಅಲಂಕಾರ ಅಮ್ಮನವರಿಗೆ ಮಾಡಲಾಗುತ್ತದೆ ಎಂದು ಇಲ್ಲಿನ ಅರ್ಚಕರಾದ ಸುರೇಶ್ ರವರು ತಿಳಿಸಿದ್ದು, ದೊಡ್ಡಮ್ಮ ದೇವಿಯ ವಿಶೇಷತೆ ಮತ್ತು ಈ ದೇವತೆಯ ಅನುಗ್ರಹದಿಂದ ಸಕಲ ಬೇಡಿಕೆಗಳು ಈಡೇರುತ್ತವೆ. ಅಮ್ಮನವರ ಈ ದೇವಾಲಯವು ಅರ್ಚಕರಾದ ಸುರೇಶ್ ರವರ ತಾತ ಮುತ್ತಾತ ಹಿರಿಯರು ಅಮ್ಮನವರಿಗೆ ಪೂಜೆ ಸಲ್ಲಿಸೋ ಮೂಲಕ ಈ ದೇವತೆ ಆಶೀರ್ವಾದದೊಂದಿಗೆ ಬೆಳೆಸಿಕೊಂಡು ಬಂದಿದ್ದು, ವಿಶೇಷ ಪೂಜೆಗಳು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಈ ದಿನಗಳಂದು ವಿಶೇಷವಾಗಿ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಅಮ್ಮನವರಿಗೆ ತಮ್ಮ ಕಷ್ಟಗಳನ್ನು ತಿಳಿಸಿ ಪ್ರತಿವಾರ ಬರುತ್ತಾರೆ. ತಮ್ಮ ಕಷ್ಟಗಳು ಈಡೇರಿದ ನಂತರ ತಾಯಿಯ ಸೇವೆಯನ್ನು ಮಾಡಲು ಮೂಲೆ ಮೂಲೆಗಳಿಂದ ಅಮ್ಮನಿಗೆ ಭಕ್ತಾದಿಗಳು ಇದ್ದು, ಈ 7 ದಿನ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲಾ ಭಕ್ತಾದಿಗಳಿಂದಲೇ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಗಳನ್ನು ನಡೆಸಲಾಗುವುದು. ತಾಯಿ ಭಕ್ತಾದಿಗಳ ಬೇಡಿಕೆಗಳನ್ನು ಈಡೇರಿಸಿ ಅಮ್ಮನವರ ಸನ್ನಿಧಿಗೆ ಬಂದ ಭಕ್ತಾದಿಗಳು ಹರಕೆಗಳನ್ನು ಕಟ್ಟಿಕೊಂಡು ತಮ್ಮ ಹರಕೆ ಬೇಡಿಕೆಗಳನ್ನು ಈಡೇರಿದ ನಂತರ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಸೇವೆಯನ್ನು ಸಲ್ಲಿಸುತ್ತಾರೆ. ದೊಡ್ಡಮ್ಮ ತಾಯಿ ವರಲಕ್ಷ್ಮಿಯಾಗಿ ಎಲ್ಲರಿಗೂ ಕಾಪಾಡುತ್ತಾರೆ ಎಂದು ಇಲ್ಲಿನ ಅರ್ಚಕರಾದ ಸುರೇಶ್ ರವರು ತಿಳಿಸುತ್ತಾರೆ. ಬುಧವಾರ ವಿಶೇಷವಾಗಿ ದೊಡ್ಡಮ್ಮನವರ ದರ್ಶನವನ್ನು ಪಡೆಯಲು ಮಾಜಿ ಆರೋಗ್ಯ ಸಚಿವರು, ಲೋಕಸಭಾ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಅಮ್ಮನವರ ದರ್ಶನವನ್ನು ಪಡೆದರು. ವಿಶೇಷ 41ನೇ ವರ್ಷದ ಮತ್ತು ಜಾತ್ರಾ ಮಹೋತ್ಸವ ಪ್ರಯತ್ನದಲ್ಲಿ ಈಗಾಗಲೇ ಸುಮಾರು ಗ್ರಾಮದೇವತೆಯಾಗಿ ಯಾರು ತಂದ ಮನೆಗಳು ತಾಯಿಲ್ಲ ಅಭಿವೃದ್ಧಿಯಾಗಿ ಸುಮಾರು ವರ್ಷಗಳಿಂದಾಗಿ ಇತಿಹಾಸ ಇದೆ. 41 ವರ್ಷ ಕಾಲದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಬಂದಿರುವಂಥ ತಾಯಿ ಆ ಜಗನ್ಮಾತೆಗೆ ಭಕ್ತಾದಿಗಳ ಸೇರಿ ನೈವೇದ್ಯ ಮುಖಾಂತರವಾಗಿ ಅನುಸಂಧಾನ ಮಾಡ್ತಿರುವಂಥ ಟ್ರಸ್ಟ್ ಆಗಲಿ, ಒಂದು ಏನೇನಾಗಲಿ, ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿಲ್ಲ ಈ ಜಾಗದಲ್ಲಿ ಎಲ್ಲರೂ ಒಂದು ಸಮೃದ್ಧಿಯಿಂದ ಜಾತಿ ಭೇದ ಎಲ್ಲ ಬಿಟ್ಟು ಒಂದು ಬರುವಂಥ ಒಂದು ವಾರದಲ್ಲಿ 6 ಯಶಸ್ವಿ ಊಟ ಮತ್ತು 1 ದಿವಸ ಕಾರ್ದೂಟ ಅಂತ ಅಭಿವೃದ್ಧಿ ಪ್ರತಿ ವರ್ಷ ಜನವರಿ 19ರಿಂದ 26-27 ತಾರೀಕು ವಾಸ್ತು ಕಾರ್ಯಕ್ರಮ ಮಾರ್ಗದರ್ಶನ ಕೊಡ್ತೀವಿ. ಮತ್ತು ನಮ್ಮ ಬಂದವರಿಗೆ ತಾಯಿ ಕೈ ಬಿಡದಂಗೆ ಹೊರ ಕೊಟ್ಟು ಕಾಪಾಡ್ತಾಳೆ ವರಲಕ್ಷ್ಮಿಯಾಗಿ. ಆ ನಂಬಿಕೆ ಭಕ್ತರಿಗೋಸ್ಕರವಾಗಿ ಭಕ್ತರು ಸೇರಿಕೊಂಡು ಅದ್ದೂರಿಯಾಗಿ ಜಾತ್ರೆಯನ್ನು ಏರ್ಪಡಿಸ್ತಾರೆ.